ನಮ್ಮ ಬಾಯಲ್ಲಿ ಈಗ ಈ ಸದ್ಯದ ಸಿಚುವೇಷನಲ್ಲಿ ಸಿಗರೇಟ್ ಸೇದುವುದು, ತಂಬಾಕು ಸೇವನೆ ಅತಿ ಹೆಚ್ಚಾದ್ದರಿಂದ ಬಾಯಿಯಲ್ಲಿರುವ ಹುಣ್ಣುಗಳು ಅದೇ ರೀತಿ ಹೆಚ್ಚಾಗುತ್ತಾ ಇದೆ. ಬಾಯಲ್ಲಿ ಹಲವಾರು ಥರದ ಹುಣ್ಣುಗಳನ್ನು ಕಾಣಬಹುದು. ಜೈ ಶ್ರೀ ಗುರುದೇವ್. ನನ್ನ ಹೆಸರು ಡಾಕ್ಟರ್ ರಂಜಿತ್ ಸಿಂಗ್ ಅಂತ. ನಾನು ದಂತವೈದ್ಯಕೀಯ ವಿಭಾಗದಲ್ಲಿ ಮುಖಂಡನಾಗಿದ್ದೇನೆ. ನಮ್ಮ ಬಾಯಲ್ಲಿ ಈಗ ಈ ಸದ್ಯದ ಸಿಚುವೇಷನಲ್ಲಿ ಸಿಗರೇಟ್ ಸೇದುವುದು, ತಂಬಾಕು ಸೇವನೆ ಅತಿ ಹೆಚ್ಚಾದ್ದರಿಂದ ಬಾಯಿಯಲ್ಲಿರುವ ಹುಣ್ಣುಗಳು ಅದೇ ರೀತಿ ಹೆಚ್ಚಾಗುತ್ತಾ ಇದೆ. ಬಾಯಲ್ಲಿ ಹಲವಾರು ಥರದ ಹುಣ್ಣುಗಳನ್ನು ಕಾಣಬಹುದು. ಹುಣ್ಣುಗಳಲ್ಲಿ ನಿಮಗೆ ಕ್ಯಾನ್ಸರ್ ಹುಣ್ಣು ಇರ್ಬೋದು, ಕ್ಯಾನ್ಸರ್ ಇಲ್ಲದಿರೋ ಹುಣ್ಣು ಇರುತ್ತೆ. ಈ ಕ್ಯಾನ್ಸರ್ ಯಾವಾಗ ಈ ಹುಣ್ಣು ಅನ್ನೋದು ಕ್ಯಾನ್ಸರ್ ಆಗುತ್ತೆ ಅನ್ನೋದು ನಾವು ಯಾರು ಕಂಡುಹಿಡಿಯೋದಕ್ಕೆ ಆಗ್ದಲ್ಲ ಅನ್ನೋದಲ್ಲ. ಪೇಷಂಟು ಕರೆಕ್ಟ್ ಟೈಮಿಗೆ ನಮಗೆ ಬಂದು ಕಾಣಿಸ್ಕೊಂಡ್ರೆ ಆ ಹುಣ್ಣಿಗೆ ಒಂದು ಚಿಕ್ಕ ಲಘು ಪರೀಕ್ಷೆಯನ್ನು ಮಾಡಿ ಮೈಕ್ರೋಸ್ಕೋಪಲ್ಲಿ ಬಯಾಪ್ಸಿ ಪ್ರೊಸೀಜರ್ ಮಾಡಿದಾಗ ಇದು ಕ್ಯಾನ್ಸರ್ ಆಗಿ ತಿರುಗ್ತಾ ಇದೆಯೋ ಇಲ್ವೋ ಅನ್ನೋದು ನಾವು ಇಮಿಡಿಯೇಟಾಗಿ ಕಂಡುಹಿಡಿಬೋದು. ಕ್ಯಾನ್ಸರ್ ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ನಿಮಗೆ ಟ್ರೀಟ್ಮೆಂಟು ಸುಲಭ, ಹಾಗೂ ಅಷ್ಟೇ ನೀಟಾಗಿ ನಿಮಗೆಲ್ಲ ಟ್ರೀಟ್ಮೆಂಟೆಲ್ಲ ಕ್ಲಿಯರ್ ಆಗುತ್ತೆ. ಈಗ ಕ್ಯಾನ್ಸರ್ ಪೇಷಂಟ್ ಬಂದಿದೆ, ಈಗ ನಮಗೆ ಬೈ ಚಾನ್ಸ್ ನೀವು ತಂಬಾಕು ಸೇವನೆ ಮಾಡ್ತಿದ್ದೀರಾ, ಸಿಗರೇಟ್ ಸೇದ್ತಾ ಇದ್ದೀರಾ, ಬಾಯಲ್ಲಿ ಕ್ಯಾನ್ಸರ್ ಬಂದೇ ಬಿಟ್ಟಿದೆ, ನನಗೆ ಗೊತ್ತು ಇದು ಕ್ಯಾನ್ಸರು ಅಂತ ಬಂದುಬಿಟ್ಟಿದೆ. ಏನು ಮಾಡೋದು? ಭಯ. ಕ್ಯಾನ್ಸರ್ ಅಂದರೆ ಜೀವನದ ಕೊನೆ ಅಲ್ಲ, ಜೀವನದಲ್ಲೇ ಸಿಗರೇಟು ಅಥವಾ ಈ ತಂಬಾಕು ಸೇವನೆಯ ಕೊನೆ. ಇದಾದ ಮೇಲೆ ನಿಮಗೆ ಬೇಕಾಗಿರೋದಲ್ಲಿ ಈ ಕ್ಯಾನ್ಸರ್ ಅನ್ನೋ ರೋಗದ ಕರೆಕ್ಟಾದ ಟ್ರೀಟ್ಮೆಂಟು. ನಮ್ಮ ಆದಿಚುಂಚನಗಿರಿ ಸಂಸ್ಥೆಯಲ್ಲಿ ದಂತವೈದ್ಯಕೀಯ ವಿಭಾಗದೊಂದಿಗೆ ENT ಕಿವಿ ಮೂಗುಳು ಗಂಟಲು ವಿಭಾಗ ಹಾಗೂ ಸಪ್ರೇಟಾಗಿ ಕ್ಯಾನ್ಸರ್ ತಜ್ಞರ ವಿಭಾಗವೂ ಇದೆ. 3 ಜನ ಸೇರಿ ನಿಮಗೆ ಅದೇನು ಶಸ್ತ್ರಚಿಕಿತ್ಸೆ ಬೇಕೋ ಅದನ್ನೆಲ್ಲ ಸುಲಭವಾಗಿ ಒಂದೇ ಜಾಗದಲ್ಲಿ ನೀಟಾಗಿ ಮಾಡಿಕೊಡುವ ಕ್ಷಮತೆ ಇದೆ. ಆದ್ದರಿಂದ ಯಾರೇ ತಂಬಾಕು ಅಥವಾ ಬೇರೆ ವಿಚಾರಗಳು ಇರಲಿ, ಅದನ್ನು ಇಮಿಡಿಯೇಟಾಗಿ ಬಂದು ಒಂದು ಸತಿ ನಮಗೆ ತೋರಿಸ್ಕೊಳ್ಳಿ. ಏನಾದರೂ ನಿಮ್ಗೆ ಇನಿಷಿಯಲ್ ಸ್ಟೇಜಸ್ ಇದ್ದರೆ ನಿಮಗೆ ಒಳ್ಳೆಯದು, ಬೇಗ ಟ್ರೀಟ್ಮೆಂಟ್ ಆಗುತ್ತೆ. ಏನಾದರೂ ತುಂಬ ಎಕ್ಸ್ಟೆಂಡೆಡ್ ಕೇಸಸ್ ಇದ್ದರೆ ಆದ್ರೂ ಮುಂಚೆ ಶಸ್ತ್ರಚಿಕಿತ್ಸೆಗೆ ನೀವು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಈಗ ಆದಿಚುಂಚನಗಿರಿನಲ್ಲೇ ನಮಗೆಲ್ಲ ಫೆಸಿಲಿಟೀಸು ದೊರಕಿಕೊಟ್ಟಿರೋದ್ರಿಂದ ಸ್ವಾಮೀಜಿಯವರು ನಾವು ಇಲ್ಲೇ ಪ್ರಯತ್ನ ಮಾಡಿ ನಿಮಗೆ ಒಳ್ಳೆ ಟ್ರೀಟ್ಮೆಂಟನ್ನು ಮಾಡಿಕೊಡಲಿಕ್ಕೆ ಸಾಧ್ಯವಾಗಿದೆ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.